ಶ್ರಿಯಸ್ಪತ್ಯೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾನ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ನಾರಾಯಣಂ ನಿಖಿಲಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಾಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿಗಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೇದಿಕೆಯ ಮೇಲೆ ಆಸೀನರಾದ ಶ್ರೀಪಾದದ್ವಯರ ಪಾದಾರವಿಂದಗಳಲ್ಲಿ ಅನಂತ ಭಕ್ತಿ ಶ್ರದ್ಧಾಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ, ಆಸೀನರಾದಂತಹ ಎಲ್ಲ ವಿದ್ವಾಂಸರ ಚರಣಗಳಿಗೂ ಕೂಡ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ನನಗೆ ನೀಡಿದ ವಿಷಯವನ್ನ ಕೆಲವು ನಿಮಿಷಗಳಲ್ಲಿ ಹೇಳುವ ಸಾಹಸವನ್ನ ಮಾಡಿ ಅದನ್ನ ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೆ. ಬ್ರಹ್ಮಸೂತ್ರಗಳು ವೇದವ್ಯಾಸರು ರಚನೆ ಮಾಡಿರುವಂತಹ ಸರ್ವೋತ್ತಮವಾದ ಪರವಿದ್ಯೆ ಎಂದು ಕರೆಸಿಕೊಳ್ಳುವಂತಹ ಅತ್ಯುತ್ತಮವಾದ ಸಮಗ್ರ ವೇದಗಳ ಅರ್ಥವನ್ನ ನಿರ್ಣಯ ಮಾಡಲಿಕ್ಕೆ ಹೊರಟಿರುವಂತಹ ಒಂದು ಗ್ರಂಥ ಬ್ರಹ್ಮಸೂತ್ರಗಳು. ಆ ಬ್ರಹ್ಮಸೂತ್ರಗಳಿಗೆ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷ್ಯ, ಅನುಭಾಷ್ಯ ಹಾಗೂ ನ್ಯಾಯ ವಿವರಣ ಎಂಬಂತಹ ವ್ಯಾಖ್ಯಾನಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಅನುವ್ಯಾಖ್ಯಾನದ ಅದ್ಭುತವಾದ ವ್ಯಾಖ್ಯಾನವೇ ಪರಮ ಮಂಗಲಮಯವಾದಂತಹ ಶ್ರೀಮನ್ಯಾಯ ಸುಧಾ. ಆ ಶ್ರೀಮನ್ಯಾಯ ಸುಧಾದಲ್ಲಿ ಬರುವಂತಹ ಈ ಒಂದು ವಿಷಯದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇನೆ. ಯಾವುದೇ ಒಂದು ಗ್ರಂಥ ಆಗಬೇಕಾದರೆ, ಅದು ನಿರ್ವಿಘ್ನವಾಗಿ ಮುಗಿಯಬೇಕಾದರೆ ಅದಕ್ಕೆ ಮಂಗಲಾಚರಣ ಮಾಡುವುದು ಅತ್ಯಂತ ಅವಶ್ಯಕ. ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನ ಬರೀತಾ ಇರಬೇಕಾದರೆ ಟೀಕಾಕೃತ್ಪಾದರು ಪ್ರಶ್ನೆಯನ್ನ ಮಾಡಿಕೊಡ್ತಾರೆ. ಬ್ರಹ್ಮಸೂತ್ರಗಳಿಗೆ ನೀವು ವ್ಯಾಖ್ಯಾನವನ್ನ ಮಾಡ್ತಾ ಇದ್ದೀರಿ, ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಹೇಗೆ ಮಾಡ್ತೀರಿ? ಇದು ಮಂಗಲ ಇಲ್ಲದೇ ಇರುವಂತಹ ಒಂದು ಗ್ರಂಥ. ಮಂಗಲ ಇರುವ ಗ್ರಂಥಗಳಾದರೆ ಅದಕ್ಕೆ ವ್ಯಾಖ್ಯಾನ ಮಾಡುವ ಸಂಪ್ರದಾಯ ಇದೆ. ಎಲ್ಲ ಶಿಷ್ಟರು ಕೂಡ ಮಂಗಲಾಚರಣವನ್ನ ಮಾಡ್ತಾ ಬಂದಿದ್ದಾರೆ. ಇಲ್ಲಿ ಮಂಗಲಾಚರಣ ನಮಗೆ ಕಾಣಿಸುವುದಿಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಎಂಬ ಪ್ರಥಮ ಸೂತ್ರ ಪ್ರಾರಂಭವಾಗ್ತದೆ. ಅದಕ್ಕೆ ಮೊದಲಿಗೆ ಯಾವುದಾದರೂ ದೇವತೆಯ ನಮಸ್ಕಾರ, ಇಷ್ಟ ದೇವತೆಯ ನಮಸ್ಕಾರ ಮೊದಲಾದ ಯಾವುದೇ ತರಹದ ಮಂಗಲಗಳು ಇಲ್ಲಿ ನಮಗೆ ಕಂಡು ಬರೋದಿಲ್ಲ. ಹಾಗಾದರೆ ಮಂಗಲ ಇಲ್ಲದೆ ಇರುವಂತಹ ಈ ಒಂದು ಗ್ರಂಥವನ್ನ, ಮಂಗಲಾಚರಣ ಇಲ್ಲದೆ ಇರುವಂತಹ ಈ ಗ್ರಂಥವನ್ನ ನೀವು ವ್ಯಾಖ್ಯಾನ ಮಾಡುವುದಾದರೂ ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡು ಟೀಕಾಕೃತ್ಪಾದರು ವಿವರವನ್ನ ಮಾಡ್ತಾ ಹೋಗ್ತಾರೆ. ಮೊದಲು ಮಂಗಲಾಚರಣದ ಅವಶ್ಯಕತೆ ಇದೆಯೋ ಇಲ್ಲವೋ ಅಂತ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ಅದು ಇಲ್ಲಿ ಪ್ರಸ್ತುತ ಅಲ್ಲ. ಅಂತೂ ಮಂಗಲಾಚರಣದ ಅವಶ್ಯಕತೆ ಎಲ್ಲ ಗ್ರಂಥಗಳಿಗೂ ಇದೆ. ಎಲ್ಲ ಪ್ರಾಚೀನರು ಕೂಡ, ಎಲ್ಲ ಋಷಿಮುನಿಗಳು, ಪ್ರತಿಯೊಬ್ಬ ಗ್ರಂಥಕಾರರು ಕೂಡ, ಎಲ್ಲ ಶಿಷ್ಟರು ಮಂಗಲಾಚರಣವನ್ನ ತಪ್ಪದೇ ಮಾಡಿದ್ದಾರೆ. ಆದ್ದರಿಂದ ಒಂದು ಗ್ರಂಥ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಿ ಅದು ಹೆಚ್ಚು ಪ್ರಚಯವನ್ನ ಹೊಂದಿ ಆಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಆ ಗ್ರಂಥಕ್ಕೆ ಮಂಗಲಾಚರಣದ ಅವಶ್ಯಕತೆ ಇದೆ ಅಂತನ್ನುವುದು ಇದು ಸಂಪ್ರದಾಯದಿಂದ, ಶ್ರುತಿಯಿಂದ ಸಿದ್ಧವಾದಂತಹ ವಿಷಯ. ಹಾಗಾಗಿ ಅಂತಹ ಒಂದು ಮಹತ್ವದ ಕಾರ್ಯವನ್ನ, ಮಂಗಲಾಚರಣ ರೂಪವಾದ ಕಾರ್ಯವನ್ನ ವೇದವ್ಯಾಸದೇವರು ಈ ಗ್ರಂಥದ ಆದಿಯಲ್ಲಿ ಮಾಡಿಲ್ಲ. ಇದೊಂದು ದೊಡ್ಡ ನ್ಯೂನತೆ ಎಂಬ ಶಂಕೆಯನ್ನ ಮಾಡಿಕೊಳ್ತಾರೆ. ಶಂಕೆಯನ್ನ ಮಾಡಿಕೊಂಡು ಆಗ ಉತ್ತರವನ್ನ ಕೊಡ್ತಾರೆ. ಹಾಗೇನಿಲ್ಲ, ಮಂಗಲಾಚರಣವನ್ನ ವೇದವ್ಯಾಸದೇವರು ಮಾಡಿದ್ದಾರೆ. ಮಂಗಲಾಚರಣ ಮಾಡಿಲ್ಲ ಅಂತ ನೀವು ತಿಳಿಯಬೇಡಿ, ಮಂಗಲಾಚರಣವನ್ನ ಅವಶ್ಯವಾಗಿ ಮಾಡಿದ್ದಾರೆ. ಸೂತ್ರ ಪ್ರಾರಂಭ ಆಗಬೇಕಾದರೆ ಓಂ ಅಥಾತೋ ಬ್ರಹ್ಮಜಿಜ್ಞಾಸ ಎಂಬುದಾಗಿ ಸೂತ್ರ ಇದೆ. ಆ ಸೂತ್ರದ ಆದಿಯಲ್ಲಿ ಇರುವಂತಹ ಓಂ
ಮತ್ತು ಅಥ ಎಂಬ ಎರಡು ಶಬ್ದಗಳಿದೆಯಲ್ಲ, ಅದೇ ಮಂಗಲಾಚರಣ ರೂಪವಾದದ್ದು, ಅದೇ ಪರಮ ಮಂಗಲವಾದದ್ದು. ಆದ್ದರಿಂದ ಓಂ ಅಥ ಎಂಬ ಶಬ್ದವನ್ನ ವೇದವ್ಯಾಸ ದೇವರು ಏನು ಆದಿಯಲ್ಲಿ ಬಳಸಿದ್ದಾರೋ ಅದೇ ಮಂಗಲ ರೂಪವಾದದ್ದು. ಆದ್ದರಿಂದ ವೇದವ್ಯಾಸ ದೇವರು ಮಂಗಲಾಚರಣೆಯನ್ನ ಮಾಡಿಲ್ಲ ಅನ್ನುವ ಮಾತು ಸರಿಯಲ್ಲ, ಮಂಗಲಾಚರಣವನ್ನ ಅವಶ್ಯವಾಗಿ ಮಾಡಿದ್ದಾರೆ. ಸೂತ್ರ ಭಾಷ್ಯದಲ್ಲಿ ಇದೇ ಮಾತನ್ನ ಶ್ರೀಮದಾಚಾರ್ಯರು ತಿಳಿಸ್ತಾ, ಓಂಕಾರಶ್ಚಾಥ ಶಬ್ದಶ್ಚ ದ್ವಾವೇತೋ ಬ್ರಹ್ಮಣಃ ಪುರ ಕಂಠಂ ಭಿತ್ವಾ ವಿನಿರ್ಯಾತೌ ತಸ್ಮಾತ್ ಮಾಂಗಲಿಕೌ ಉಭೌ. ಓಂ ಮತ್ತು ಅಥ ಎಂಬ ಎರಡು ಶಬ್ದಗಳು ಇದು ಸೃಷ್ಟಿಯ ಆದಿಯಲ್ಲಿ ಭಗವಂತನ ಕಂಠದಿಂದ ಹೊರಹೊಮ್ಮಿದ್ದು. ಆದ್ದರಿಂದ ಓಂ ಮತ್ತು ಅಥ ಶಬ್ದಗಳು ಇದು ಪರಮ ಮಂಗಲಮಯವಾದಂತಹ ಶಬ್ದಗಳು. ಆ ಪರಮ ಮಂಗಲಮಯವಾದ ಎರಡು ಶಬ್ದಗಳನ್ನ ಸೂತ್ರದ ಆದಿಯಲ್ಲಿ ವೇದವ್ಯಾಸ ದೇವರು ಉಚ್ಚಾರಣೆ ಮಾಡಿದ್ದಾರೆ. ಆದ್ದರಿಂದ ಓಂ ಅಥ ಎಂಬ ಎರಡು ಶಬ್ದಗಳನ್ನ ಉಚ್ಚಾರಣೆ ಮಾಡಿದ್ದರಿಂದ ಅದು ಮಂಗಲಾಚರಣ ಇದ್ದಂತೆ. ಮಂಗಲಾಚರಣ ಇಲ್ಲ ಅನ್ನುವ ನಿಮ್ಮ ಆಕ್ಷೇಪ ಸರಿಯಾದದ್ದಲ್ಲ. ಓಂ ಅಥ ಎಂಬ ಎರಡು ಶಬ್ದಗಳೇ ಇದು ಮಂಗಲ ರೂಪವಾದದ್ದು, ಮಂಗಲಾಚರಣವನ್ನ ತಿಳಿಸಿಕೊಡುವಂತಹ ಶಬ್ದಗಳು. ಆದ್ದರಿಂದ ಮಂಗಲ ಇಲ್ಲ ಅನ್ನುವ ನಿಮ್ಮ ಆಕ್ಷೇಪ ನಿಲ್ಲುವುದಿಲ್ಲ ಅಂತ ಹೇಳಿಬಿಟ್ರು. ಇದಾದ ಮೇಲೆ ಮತ್ತೊಂದು ಸಮಸ್ಯೆ ಬರ್ತದೆ. ವೇದವ್ಯಾಸ ದೇವರು ಮಂಗಲಾಚರಣವನ್ನ ಮಾಡಿಯೇ ಇಲ್ಲ ಅಂತ ಆಕ್ಷೇಪ ಮಾಡಿದವರಿಗೆ ಇದು ಉತ್ತರ ಆಯಿತು. ಓಂ ಅಥ ಎಂಬ ಶಬ್ದಗಳನ್ನ ಬಳಸಿದ್ದಾರೆ, ಆದ್ದರಿಂದ ಮಂಗಲಾಚರಣವನ್ನ ಮಾಡಿದಂತೆ ಆಯಿತು ಅಂತ. ಆದರೆ ಇಷ್ಟಕ್ಕೆ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ಓಂ ಅಥ ಎಂಬ ಎರಡು ಶಬ್ದಗಳು ಇದು ಮಂಗಲಾಚರಣ ರೂಪ ಅಂತ ಅಂಗೀಕಾರ ಮಾಡುವುದು ಅಷ್ಟು ಸುಲಭವಾದ ಮಾತಲ್ಲ. ಹಾಗೆ ಅಂಗೀಕಾರ ಮಾಡಿಕೊಂಡರೆ ಇನ್ನನೇಕ ಸಮಸ್ಯೆಗಳು ತಲೆದೋರುತ್ತದೆ. ಏನದು? ಓಂ ಅಥಾಟೋ ಬ್ರಹ್ಮ ಜಿಜ್ಞಾಸ ಓಂ ಎಂಬಂತಹ ಈ ಸೂತ್ರ ಯಾವುದೇ ಒಂದು ಗ್ರಂಥ, ಒಂದು ಕೃತಿ ಅಂತಾಗಬೇಕಾದರೆ ಅದಕ್ಕೆ ಅಧಿಕಾರಿ, ವಿಷಯ, ಪ್ರಯೋಜನ ಇದೆಲ್ಲ ಇರಬೇಕು. ಆ ಅಧಿಕಾರಿ, ವಿಷಯ, ಪ್ರಯೋಜನ ಇವುಗಳನ್ನ ಹೇಳಿ ಕೊಡ್ತಾ ಇರಬೇಕು. ಅದು ಏನು ಅಂತ ಸೂಚನೆ ಮಾಡುವ ಶಬ್ದಗಳಾದರೂ ಗ್ರಂಥದಲ್ಲಿ ಗ್ರಂಥಕಾರರು ನಿಬಂಧ ಮಾಡಿ ಕೊಡಬೇಕು. ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅಥ ಶಬ್ದ ಅಧಿಕಾರ ಅನಂತರ್ಯಾರ್ಥ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಎಂಬ ಸೂತ್ರದಲ್ಲಿ ಅಥ ಎಂಬ ಶಬ್ದ ಇದೆಯಲ್ಲ, ಅಥ ಎಂಬ ಶಬ್ದ ಏನು ಅರ್ಥವನ್ನು ಹೇಳ್ತದೆ ಅಂದರೆ ಅಧಿಕಾರ ಅನಂತರ್ಯಾರ್ಥ. ಬ್ರಹ್ಮಸೂತ್ರಗಳನ್ನ ಓದುವುದಕ್ಕೆ ವೇದಾರ್ಥ ನಿರ್ಣಾಯಕವಾದ ಈ ಮೀಮಾಂಸಾ ಗ್ರಂಥವನ್ನ ಅಧ್ಯಯನ ಮಾಡುವುದಕ್ಕೆ ಏನು ಅಧಿಕಾರ ಬೇಕೋ ಆ ಅಧಿಕಾರದ ಸಂಪತ್ತಿಯ ಅನಂತರ ಎಂಬ ಅರ್ಥವನ್ನ ಅಥ ಶಬ್ದಕ್ಕೆ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಓಂ ಎಂಬ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದಾಗ ಮುಂದೆ ವ್ಯಾಖ್ಯಾನ ಮಾಡಬೇಕಾದರೆ ಓಂ ಎಂಬ ಶಬ್ದಕ್ಕೆ ಅದು ವಿಷಯ ಸಮರ್ಪಕವಾದದ್ದು. ಅಂದರೆ ಈ ಬ್ರಹ್ಮಸೂತ್ರಗಳು ಏನನ್ನ ಹೇಳಲಿಕ್ಕೆ ಹೊರಟಿದೆ? ಓಂಕಾರವಾಚ್ಯನಾದ ಭಗವಂತನನ್ನ ಪ್ರತಿಪಾದನೆ ಮಾಡಿಕೊಡ್ತಾ ಇದೆ ಈ ಬ್ರಹ್ಮಸೂತ್ರಗಳು ಅನ್ನುವ ಅರ್ಥದಲ್ಲಿ ವಿಷಯವನ್ನ ಸೂಚನೆ ಮಾಡುವುದಕ್ಕೆ ಇರುವಂತಹ ಶಬ್ದ ಇದು ಓಂ ಎಂಬ ಶಬ್ದ. ಹಾಗೆ ಅಧಿಕಾರಾನಂತರ್ಯ, ಅಧಿಕಾರಿಯನ್ನು ಹೇಳಿಕೊಡಲಿಕ್ಕೆ ಇರುವಂತಹ ಶಬ್ದ ಅಥ ಎಂಬ ಶಬ್ದ ಅನ್ನುವುದು ಶ್ರೀಮದಾಚಾರ್ಯರ ಅಭಿಪ್ರಾಯ. ಇಲ್ಲಿ ಒಂದು ಟೀಕಾಕೃತ್ಪಾದರ ಒಂದು ಮಾತಿದೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಹಾಗೂ ಇತರ ಎಲ್ಲ ವ್ಯಾಖ್ಯಾನಕಾರರು ಬಹಳ ಸುಂದರವಾದ ಅರ್ಥವನ್ನ ಮಾಡಿದ್ದಾರೆ. ಟೀಕಾಕೃತ್ಪಾದರ ಒಂದು ಮಾತೇನಿದೆ ಎಂದರೆ, ನಾನು ಅದನ್ನ ಆಮೇಲೆ ಹೇಳ್ತೇನೆ. ಹಾಗಾಗಿ ಓಂ ಮತ್ತು ಅಥ ಎಂಬ ಶಬ್ದಗಳಿಗೆ ಶ್ರೀಮದಾಚಾರ್ಯರೇ ವ್ಯಾಖ್ಯಾನ ಮಾಡಿದಂತೆ ಅಧಿಕಾರ ಹಾಗೂ ವಿಷಯ ಎಂಬ ಅರ್ಥಗಳು ಓಂ ಮತ್ತು ಅಥ ಎಂಬ ಶಬ್ದಗಳಿಗೆ ಇದೆ. ಹಾಗಾದರೆ ನೀವು ಹೇಳ್ತೀರಿ ಓಂ ಮತ್ತು ಅಥ ಎಂಬ ಶಬ್ದಗಳು ಯಾಕೆ ಹೊರಟಿದೆ ಎಂದರೆ ಮಂಗಲಾಚರಣ ಮಾಡುವುದಕ್ಕಾಗಿ ಅಂತ ನೀವು ಹೇಳ್ತೀರಿ. ಆದರೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡಿದ್ದು ಓಂ ಮತ್ತು ಅಥ ಎಂಬ ಶಬ್ದಗಳು ಇದ್ದದ್ದು ಯಾಕೆ ಎಂದರೆ ಅಧಿಕಾರಿ ಮತ್ತು ವಿಷಯವನ್ನ ತಿಳಿಸಿಕೊಡುವುದಕ್ಕಾಗಿ ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಹಾಗಾದರೆ ಓಂ ಅಥ ಎಂಬ ಶಬ್ದಗಳು ಇದ್ದದ್ದು ಯಾಕೆ? ಮಂಗಲಾಚರಣ ರೂಪವಾಗಿ ಇದ್ದದ್ದ ಅಥವಾ ಅಧಿಕಾರಿ ಹಾಗೂ ವಿಷಯವನ್ನ ತಿಳಿಸಿಕೊಡುವುದಕ್ಕಾಗಿ ಇದ್ದದ್ದ? ಇಲ್ಲಿ ಓಂ ಎಂಬ ಶಬ್ದಕ್ಕೆ ವಿಷಯ ಅಂತನ್ನುವುದಕ್ಕೆ ಬ್ರಹ್ಮ ಅಂತ ಅಷ್ಟೇ ಅರ್ಥವಲ್ಲ,
ಆ ವಿಷಯ ಪ್ರಾಪಕವಾದ ಬ್ರಹ್ಮನನ್ನ ತಿಳಿಸಿಕೊಡುವಂತಹ ಏನು ವಿಚಾರಶಾಸ್ತ್ರ, ಬ್ರಹ್ಮಸೂತ್ರಗಳು ಇದು ವಿಚಾರಶಾಸ್ತ್ರ. ಯಾವುದನ್ನ ವಿಚಾರ ಮಾಡ್ತಾ ಇದೆ? ವೇದಗಳ ವಿಚಾರವನ್ನ ಮಾಡ್ತಾ ಇದೆ. ಹಾಗಾಗಿ ಈ ವಿಚಾರಶಾಸ್ತ್ರಕ್ಕೆ ವಿಷಯ ಸಮರ್ಥಕವಾದ ಬ್ರಹ್ಮ, ಆ ಬ್ರಹ್ಮನನ್ನ ಪ್ರತಿಪಾದನೆ ಮಾಡಿಕೊಡುವಂತಹ ಸಮಗ್ರ ವೇದಗಳು ಎಂಬ ಅರ್ಥವನ್ನ ಮಾಡಬೇಕು ಅಂತ ರಾಘವೇಂದ್ರ ಸ್ವಾಮಿಗಳು ಹಾಗೂ ಯಾದವಾರ್ಯರು ಮೊದಲಾದ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾರೆ. ಇರಲಿ, ಅಂತೂ ಓಂ ಎಂಬ ಶಬ್ದ ವೇದಗಳನ್ನ ತಿಳಿಸಿಕೊಡುತ್ತದೆ, ಅನುಗ್ರಾಹ್ಯ ಪ್ರಮಾಣವಾದಂತಹ ವೇದಗಳನ್ನ ತಿಳಿಸಿಕೊಡುತ್ತದೆ. ಅಥ ಎಂಬ ಶಬ್ದ ಅಧಿಕಾರಿಯನ್ನ ತಿಳಿಸಿಕೊಡುತ್ತದೆ. ಹಾಗಾದರೆ ಓಂ ಅಥ ಶಬ್ದಗಳ ಕೆಲಸ ಏನು? ಅಧಿಕಾರಿಯನ್ನ ತಿಳಿಸಿಕೊಡುವುದು ಹಾಗೂ ವಿಷಯವನ್ನ ತಿಳಿಸಿಕೊಡುವುದು. ನೀವು ಹೇಳ್ತೀರಿ ಅದು ಮಂಗಲಾಚರಣ ರೂಪ ಅಂತ. ಹೇಗೆ ಹೊಂದತ್ತೆ? ಅಲ್ಲದೆ ಇನ್ನೊಂದು ಸಮಸ್ಯೆ ಇದೆ. ಸಾಮಾನ್ಯವಾಗಿ ಮಂಗಲಾಚರಣ ಇದು ಸಮಗ್ರ ಗ್ರಂಥಕ್ಕೆ ಸಂಬಂಧಪಟ್ಟದ್ದು, ಯಾವುದೇ ಒಂದು ಭಾಗಕ್ಕೆ ಸಂಬಂಧಪಟ್ಟದ್ದಲ್ಲ. ಉದಾಹರಣೆಗೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯ ವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಜ್ಞಮರಾಸುರ ಸಿದ್ಧವಂದ್ಯಂ. ಇದು ಮಹಾಭಾರತದ ಮಂಗಲಾಚರಣ. ಈ ಮಹಾಭಾರತದ ಮಂಗಲಾಚರಣ ಇದ್ದದ್ದು ಎಲ್ಲಿ? ಆದಿಪರ್ವದ ಮೊದಲ ಅಧ್ಯಾಯದ ಪ್ರಾರಂಭದಲ್ಲಿ ಈ ಮಂಗಲಾಚರಣ ಇದೆ. ಆದರೆ ಈ ಮಂಗಲಾಚರಣ ಕೇವಲ ಆದಿಪರ್ವದ ಮೊದಲ ಅಧ್ಯಾಯಕ್ಕೆ ಮಾತ್ರ ಸಂಬಂಧಪಟ್ಟದ್ದು ಅಂತ ಯಾರೂ ತಿಳಿಯೋದಿಲ್ಲ. ಇದು ಸಮಗ್ರ ಮಹಾಭಾರತದ ಸಂಬಂಧಿಯಾದದ್ದು, ಸಮಗ್ರ ಮಹಾಭಾರತಕ್ಕೆ ಅಂಗಭೂತವಾದದ್ದು, ಸಮಗ್ರ ಮಹಾಭಾರತ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಲಿ ಅನ್ನುವ ಉದ್ದೇಶದಿಂದ ರಚನೆ ಮಾಡಿದ್ದು. ಆದ್ದರಿಂದ ಅದು ಕೇವಲ ಮೊದಲ ಅಧ್ಯಾಯಕ್ಕೆ ಮಾತ್ರ ಸಂಬಂಧಪಟ್ಟದ್ದು, ಮೊದಲ ಅಧ್ಯಾಯದ ಅವಯವ ಅಂತ ಯಾರೂ ಭಾವಿಸೋದಿಲ್ಲ. ಹಾಗಾಗಿ ಈಗ ಓಂ ಮತ್ತು ಅಥ ಎಂಬ ಶಬ್ದಗಳು ಇದು ಮಂಗಲಾರ್ಥ ಅಂತ ನೀವು ಒಪ್ಪಿಬಿಟ್ಟರೆ ಅದು ಏನಾಗತ್ತೆ? ಸಮಗ್ರ ಬ್ರಹ್ಮಸೂತ್ರಗಳಿಗೆ ಸಂಬಂಧಿಯಾದದ್ದು ಅಂತ ಆಗತ್ತೆ ಹೊರತು ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬ ಮೊದಲ ಸೂತ್ರಕ್ಕೆ ಸಂಬಂಧಪಟ್ಟದ್ದು, ಮೊದಲ ಸೂತ್ರದ ಅವಯವ ಅಂತ ಆಗೋದಿಲ್ಲ. ಮೊದಲ ಸೂತ್ರದ ಅವಯವ ಅಂತ ಆಗದೇ ಇದ್ದರೆ ಅಧಿಕಾರಿ ಮತ್ತು ವಿಷಯ ಎಂಬ ಅರ್ಥವನ್ನ ಓಂ ಮತ್ತು ಅಥ ಎಂಬ ಶಬ್ದಗಳು ಹೇಳಿಕೊಡ್ತಾ ಇದೆ ಅಂತ ಏನು ಶ್ರೀಮದಾಚಾರ್ಯರು ಮುಂದೆ ತಿಳಿಸೋರಿದ್ದಾರೆ, ಅದು ಅನುಪಪನ್ನವಾಗಿ ಬಿಡುತ್ತದೆ. ಯಾಕೆಂದರೆ ಅಧಿಕಾರಿ ವಿಷಯವನ್ನ ತಿಳಿಸಿಕೊಡುತ್ತದೆ ಅಂತಾದರೆ ಅದು ಕೇವಲ ಮೊದಲ ಸೂತ್ರಕ್ಕೆ ಮಾತ್ರ ಸಂಬಂಧಪಟ್ಟದ್ದಾಗತ್ತೆ. ಮಂಗಲವನ್ನ ಹೇಳಿಕೊಡುತ್ತದೆ ಅಂತಾದರೆ ಅದು ಸಮಗ್ರ ಸೂತ್ರಗಳಿಗೆ ಸಂಬಂಧಪಟ್ಟದ್ದು ಅಂತ ಆಗತ್ತೆ. ಹಾಗಾದರೆ ಇಲ್ಲಿ ನೀವು ಹೇಳ್ತೀರಿ ಇದು ಓಂ ಅಥ ಇದು ಮಂಗಲಾರ್ಥ ಅಂತ, ಆದರೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ ಅದು ಅಧಿಕಾರ ಮತ್ತು ವಿಷಯವನ್ನ ತಿಳಿಸಿಕೊಡುತ್ತದೆ ಅಂತ. ಈ ಒಂದು ಗೊಂದಲವನ್ನ ಹೇಗೆ ಪರಿಹಾರ ಮಾಡೋದು ಅಂತ ಟೀಕಾಕೃತ್ಪಾದರು ಶಂಕೆಯನ್ನ ಮಾಡಿಕೊಂಡು ಶ್ರೀಮದಾಚಾರ್ಯರು ಕೊಟ್ಟ ಉತ್ತರಕ್ಕೆ ಈ ಶಂಕೆಯನ್ನ ಮಾಡಿಕೊಂಡು ಶ್ರೀಮದಾಚಾರ್ಯರು ಉತ್ತರವನ್ನ ತಿಳಿಸ್ತಾ ಇದ್ದಾರೆ. ತಪ್ತ ತಾರಾಥ ಮೂಲತ್ವಂ ಸರ್ವಶಾಸ್ತ್ರಸ್ಯ ಚಿಷ್ಯತೆ ಸರ್ವತ್ರ ಅನುಗತತ್ವೇನ ಪೃಥಗೋಂ ಕ್ರಿಯತೆ ಅಖಿಲೈಹಿ. ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ. ನಿಜ, ತತ್ರ ತಾರಾಥ ಮೂಲತ್ವಂ ಸರ್ವಶಾಸ್ತ್ರಸ್ಯ ಚಿಷ್ಯತೆ. ತಾರ ತಾರ ಅಂದರೆ ಓಂಕಾರ ಅಂತ ಅರ್ಥ. ನಮ್ಮ ಎಲ್ಲ ಪಾಪಗಳನ್ನ ದಾಟಿಸಿ ನಮ್ಮನ್ನ ಪಾಪಗಳಿಂದ ದಾಟಿಸಿ ಕರೆದುಕೊಂಡು ಹೋಗುತ್ತೆ. ಆದ್ದರಿಂದ ತರಸಿ ನಮ್ಮ ಎಲ್ಲ ಪಾಪಗಳನ್ನ ದಾಟಿಸಿ ನಮ್ಮನ್ನ ಉದ್ಧಾರ ಮಾಡುತ್ತದೆ ಎನ್ನುವುದಕ್ಕಾಗಿ ಓಂಕಾರಕ್ಕೆ ತಾರ ತಾರ ಅಂತ ಕರೀತಾರೆ. ತಾರಾಥ ಮೂಲತ್ವಂ, ತಾರ ಮತ್ತು ಅಥ, ಓಂಕಾರ ಮತ್ತು ಅಥ ಎಂಬ ಶಬ್ದದಿಂದ ಪ್ರಾರಂಭವಾಗಿದೆ ಈ ಬ್ರಹ್ಮಸೂತ್ರಗಳು ಎಂಬುದಾಗಿ ಹೇಳ್ತಾರೆ. ಒಟ್ಟಾರೆ ಇದರ ಅಭಿಪ್ರಾಯವನ್ನ ಟೀಕಾಕೃತ್ಪಾದರು ಸಂಗ್ರಹ ಮಾಡ್ತಾರೆ. ನಿಜ, ಅಧಿಕಾರಿ ಮತ್ತು ವಿಷಯವನ್ನ ತಿಳಿಸಿಕೊಡುವುದಕ್ಕಾಗಿಯೇನೆ ಓಂಕಾರ ಮತ್ತು ಅಥ ಶಬ್ದಗಳ ಪ್ರಯೋಗವನ್ನ ಮಾಡಿದ್ದು ವಾಸ್ತವ. ಆದರೆ ಅಧಿಕಾರಿ ವಿಷಯವನ್ನ ತಿಳಿಸಿಕೊಡಲಿಕ್ಕೆ ಪ್ರಯೋಗ ಮಾಡಿದಂತಹ ಈ ಓಂ ಮತ್ತು ಅಥ ಎಂಬ ಶಬ್ದಗಳೇ ಮಂಗಲಾಚರಣ ರೂಪವೂ ಆಗಿದೆ. ಓಂ ಅಥ ಎಂಬ ಶಬ್ದಗಳು ಅಧಿಕಾರಿ ವಿಷಯವನ್ನ ತಿಳಿಸಿಕೊಡುವುದಕ್ಕೆ ಪ್ರಯೋಗ ಮಾಡಲ್ಪಟ್ಟಿದ್ದರೂ ಅವುಗಳ ಶ್ರವಣದಿಂದ, ಅವುಗಳನ್ನ ಕೇಳುವುದರಿಂದ ನಮಗೆ ಮಂಗಲವೂ ಆಗತ್ತೆ. ಕೇಳುವುದು ಹೇಗೆ ಮಂಗಲ? ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ. ಇಲ್ಲಿ ಶಂಖನಾದ ಇದೆ, ವೇಣುನಾದ ಇದೆ, ವೀಣಾಧ್ವನಿ ಇದೆ. ಈ ಎಲ್ಲ ಧ್ವನಿಗಳು ಕೂಡ ಮಂಗಲ ರೂಪವಾದದ್ದು ಅಂತ ಶಾಸ್ತ್ರಗಳು, ಪುರಾಣಗಳು ತಿಳಿಸಿಕೊಡುತ್ತದೆ. ಹಾಗೆ ಓಂ ಅಥ ಎಂಬ ಶಬ್ದಗಳನ್ನ
ನಾವು ಉಚ್ಚಾರಣೆ ಮಾಡಿದಾಗ ಅದು ನಮ್ಮ ಕಿವಿಗೆ ಏನು ಬೀಳತ್ತಲ್ಲ, ಆ ಶ್ರವಣ ಮಾತ್ರದಿಂದಲೇ ಓಂ ಮತ್ತು ಅಥ ಎಂಬ ಶಬ್ದಗಳು ಮಂಗಲವನ್ನು ಉಂಟು ಮಾಡುತ್ತದೆ, ಅದು ಮಾಂಗಲಿಕವೂ ಆಗಿದೆ ಎಂಬ ಮಾತನ್ನ ಟೀಕಾಕರ್ತಾದರು ತಿಳಿಸಿಕೊಡ್ತಾರೆ. ಅಲ್ಲ, ಅಧಿಕಾರಿ ಮತ್ತು ವಿಷಯವನ್ನ ತಿಳಿಸಿಕೊಳ್ಳಲಿಕ್ಕೆ ಹೊರಟ ಶಬ್ದ ಒಂದು ಶಬ್ದ ಒಂದು ಕೆಲಸವನ್ನ ಮಾಡಲಿಕ್ಕೆ ಹೊರತು ಎರಡೆರಡು ಕೆಲಸವನ್ನ ಹೇಗೆ ಮಾಡುತ್ತೆ? ಅಧಿಕಾರಿ ವಿಷಯವನ್ನಾದರೂ ತಿಳಿಸಿಕೊಡಬೇಕು, ಮಂಗಲವನ್ನಾದರೂ ತಿಳಿಸಿಕೊಡಬೇಕು. ಒಂದೇ ಶಬ್ದ ಎರಡು ಕೆಲಸವನ್ನ ಹೇಗೆ ಮಾಡುತ್ತೆ ಅನ್ನೋದಕ್ಕೆ ಸುಂದರವಾದ ದೃಷ್ಟಾಂತವನ್ನ ಟೀಕಾಕೃತಾದರು ಕೊಡ್ತಾರೆ. ಈಗ ಪೂಜೆಗೆ ಅಂತ ನಾವು ದೇವರ ಅಭಿಷೇಕಕ್ಕೆ ಅಂತ ಒಂದು ಪೂರ್ಣ ಕುಂಭದಲ್ಲಿ ನೀರನ್ನು ಹಾಕಿಕೊಂಡು ತೆಗೆದುಕೊಂಡು ಹೋಗ್ತಾ ಇರ್ತೇವೆ. ಆ ಪೂರ್ಣ ಕುಂಭದಲ್ಲಿ ನಾವು ನೀರನ್ನು ತೆಗೆದುಕೊಂಡು ಹೋಗ್ತಾ ಇರುವುದು ಯಾಕೆ? ದೇವರ ಅಭಿಷೇಕಕ್ಕೆ ಅಂತ. ಆದರೆ ಆ ಎದುರಿಗೆ ಬರುವ ವ್ಯಕ್ತಿ ಆ ಪೂರ್ಣ ಕುಂಭದ ದರ್ಶನವನ್ನ ಮಾಡಿಕೊಂಡ ಅಂದ್ರೆ ಅವನಿಗೆ ಮಂಗಲವೂ ಆಗತ್ತೆ ನೋಡಿ. ಹಾಗಾದರೆ ನಾವು ತೆಗೆದುಕೊಂಡು ಹೋದದ್ದು ಯಾಕೆ? ದೇವರ ಅಭಿಷೇಕಕ್ಕೆ ಅಂತ. ಆದರೆ ಅದೇ ಪೂರ್ಣ ಕುಂಭದ ದರ್ಶನ ಮಾಡಿದ್ದಕ್ಕೆ ನಮಗೆ ಮಂಗಲವೂ ಆಯಿತು. ಹಾಗೆ ಅಥ ಮತ್ತು ಓಂ ಎಂಬ ಶಬ್ದಗಳು ಬಳಸಿದ್ದು ಯಾಕೆ? ಅಧಿಕಾರಿ ಮತ್ತು ವಿಷಯವನ್ನ ತಿಳಿಸಿಕೊಡುವುದಕ್ಕಾಗಿ. ಆದರೆ ಅದನ್ನ ಶ್ರವಣ ಮಾಡಿದ್ದರಿಂದ ಅದು ಮಂಗಲವನ್ನೂ ಉಂಟು ಮಾಡುತ್ತದೆ. ಆದ್ದರಿಂದ ಓಂ ಅಥ ಎಂಬ ಒಂದೇ ಶಬ್ದವೇ ಆ ಎರಡು ಶಬ್ದಗಳೇ ಅಧಿಕಾರಿ ಮತ್ತು ವಿಷಯವನ್ನೂ ತಿಳಿಸಿಕೊಡುತ್ತದೆ ಮತ್ತು ಮಂಗಲವನ್ನೂ ಉಂಟು ಮಾಡುತ್ತದೆ. ಆದ್ದರಿಂದ ಯಾವ ಸಮಸ್ಯೆ ಇಲ್ಲಿ ಇಲ್ಲ. ಟೀಕಾಕರ್ತಾದರು ಒಂದು ಯುಕ್ತಿಯನ್ನು ಕೊಡ್ತಾರೆ. ವೇದವ್ಯಾಸ ದೇವರಿಗೆ ಕೇವಲ ಮಂಗಲಾಚರಣೆ ಮಾಡುವ ಉದ್ದೇಶ ಮಾತ್ರ ಇದ್ದಿದ್ದರೆ ಓಂ ಅಥ ಎಂಬ ಶಬ್ದವನ್ನೇ ಬಳಸುವ ಅಗತ್ಯ ಇರಲಿಲ್ಲ. ಬೇಕಾದಷ್ಟು ಪರ್ಯಾಯ ಶಬ್ದಗಳು ಇತ್ತು. ಎದುರಿನ ಪಕ್ಷದವನು ಪ್ರಶ್ನೆ ಮಾಡ್ತಾನೆ, ಓಂ ಅಥ ಎಂಬ ಶಬ್ದವನ್ನ ಬಳಸಿದ್ದಾರೆ ವೇದವ್ಯಾಸ ದೇವರು, ಸಂತೋಷ. ಆದರೆ ಅದನ್ನ ವೇದವ್ಯಾಸ ದೇವರ ಮನಸ್ಸಿನಲ್ಲಿ ಮಂಗಳಕ್ಕಾಗಿ ಬಳಸಿದ್ದಾರೋ ಅಥವಾ ಅಧಿಕಾರಿ ವಿಷಯವನ್ನ ತಿಳಿಸುವುದಕ್ಕಾಗಿ ಬಳಸಿದ್ದಾರೋ ಅದು ನಿಮಗೆ ಹೇಗೆ ಗೊತ್ತಾಗತ್ತೆ? ಏನೋ ಉದ್ದೇಶ ಇರಬಹುದು. ಅವರು ಅಧಿಕಾರಿ ವಿಷಯವನ್ನ ತಿಳಿಸುವುದಕ್ಕಾಗಿ ಆದರೂ ಬಳಸಿರಬಹುದು ಅಥವಾ ಮಂಗಲಕ್ಕಾಗಿ ಆದರೂ ಬಳಸಿರಬಹುದು. ಅದು ಎರಡೂ ಪ್ರಯೋಜನವನ್ನ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ನಿಮಗೇನು ಅದಕ್ಕೆ ವಿನಿಗಮಕ, ನಿಮಗೇನು ಅದಕ್ಕೆ ಆಧಾರ ಅಂದಾಗ ಈ ಯುಕ್ತಿಯನ್ನು ಚಾಲನೆ ಮಾಡ್ತಾರೆ ಟೀಕಾಕೃತಾದರು. ನೋಡಿ, ಕೇವಲ ಮಂಗಲವನ್ನ ಮಾತ್ರ ಮಾಡುವ ಅಪೇಕ್ಷೆ ಇದ್ದಿದ್ದರೆ ಟೀಕಾಕೃತಾದರು ಮಂಗಲಂ ಎಂಬ ಶಬ್ದವನ್ನ ಬಳಸಬಹುದಾಗಿತ್ತು. ಓಂ ಎಂಬ ಶಬ್ದವನ್ನೇ ಬಳಸುವ ಅಗತ್ಯ ಇರಲಿಲ್ಲ. ಓಂಕಾರಕ್ಕೆ ಮಂಗಲವಾಚಿಯಾದ ಇನ್ನನೇಕ ಪರ್ಯಾಯ ಶಬ್ದಗಳು ಇದ್ದಾಗ ಆ ಎಲ್ಲ ಪರ್ಯಾಯ ಶಬ್ದಗಳನ್ನ ಬಿಟ್ಟು ಓಂಕಾರವನ್ನೇ ಬಳಸಿದ್ದರಿಂದ ನಮಗೊಂದೇನೋ ಹೆಚ್ಚಿನ ಅಭಿಪ್ರಾಯ ವೇದವ್ಯಾಸ ದೇವರದು ಇದೆ ಅಂತ ಗೊತ್ತಾಗತ್ತೆ. ಮಂಗಲಂ ಅಂತ